ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪವಿತ್ರ ಗೌಡ ಜೀವನದ ಹಾದಿ ಹೇಗಿದೆ? ಹಿನ್ನೆಲೆ ಏನು? ಮೊದಲ ಗಂಡ ಯಾರು? ಡಿವೋರ್ಸ್ ಆಗಿದ್ದೇಕೆ? ದರ್ಶನ್ ಪರಿಚಯವಾಗಿದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1989 ಜನವರಿ 7ರಂದು ಜನನ. ಪವಿತ್ರ ಗೌಡ ಹುಟ್ಟಿದ್ದು 1989 ಜನವರಿ 7ನೇ ತಾರೀಕು ರಾಜಧಾನಿ ಬೆಂಗಳೂರಿನಲ್ಲಿ. ತಂದೆ ಪುಟ್ಟಣ್ಣ ಗೌಡ, ತಾಯಿ ಭಾಗ್ಯಮ್ಮ. ಇವರದ್ದು ಮಧ್ಯಮ ವರ್ಗದ ಕುಟುಂಬ, ಒಕ್ಕಲಿಗ ಸಮುದಾಯ. ಬೆಂಗಳೂರಲ್ಲಿ ಶಿಕ್ಷಣ, ತಾಯಿಗೆ ಸಹಾಯ. ಬೆಂಗಳೂರಿನ ತಲಘಟ್ಟಪುರದಲ್ಲಿ ಬಾಲ್ಯದ ದಿನಗಳನ್ನು ಕಳೆದ ಪವಿತ್ರ ಬಿಷಪ್ ಕಾಟನ್ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ್ರು. ಇವರ ತಾಯಿ ತಲಘಟ್ಟಪುರ ಸಮೀಪದ ರಘುವನಹಳ್ಳಿ ಎಂಬಲ್ಲಿ ಕಿರಾಣಿ ಅಂಗಡಿಯೊಂದನ್ನ ಇಟ್ಟುಕೊಂಡಿದ್ರು. ಬಿಡುವಿದ್ದಾಗ ಅಂಗಡಿಗೆ ಹೋಗ್ತಿದ್ದ ಪವಿತ್ರ ಅಮ್ಮನಿಗೆ ಸಹಾಯ ಮಾಡ್ತಿದ್ರು. 2005ರಲ್ಲಿ ಸಂಜಯ್ ಪರಿಚಯ, ಪ್ರೀತಿ. 2005ರಲ್ಲಿ ಒಂದ್ಸಲ ಪವಿತ್ರ ಗೌಡ ಅಂಗಡಿಯಲ್ಲಿದ್ದಾಗ ಉತ್ತರ ಪ್ರದೇಶ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಸಂಜಯ್ ಸಿಂಗ್ ಎಂಬುವರ ಪರಿಚಯವಾಯಿತು. ಪರಿಚಯ ಪ್ರೀತಿಯಾಗಿ ಬದಲಾಯಿತು. ನಂತರ ಮನೆಯವರಿಗೂ ವಿಚಾರ ತಿಳಿಸಿದ್ರು. ಆದ್ರೆ ಮದ್ವೆಗೆ ಇಬ್ಬರ ಮನೆಯಲ್ಲೂ ವಿರೋಧ ವ್ಯಕ್ತವಾಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಪವಿತ್ರರ ಸಂಬಂಧಿಯೊಬ್ಬ 30-40 ಹುಡುಗರನ್ನ ಕರ್ಕೊಂಡು ಬಂದು ಸಂಜಯ್ ಸಿಂಗ್ಗೆ ಥಳಿಸಿದ. ಆಗ ಸಂಜಯ್ ಸಿಂಗ್ ನೆರವಿಗೆ ಬಂದ ಪವಿತ್ರರ ತಂದೆ, ನೀನು ನಮ್ಮ ಮನೆಯಲ್ಲೇ ಇರು ಅಂದ್ರು. 2007ರಲ್ಲಿ ಅದ್ಧೂರಿ ಮದುವೆ. 2009ರಲ್ಲಿ ಖುಷಿ ಆಗಮನ. ಇಂಥ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ 2007ರಲ್ಲಿ ಮದುವೆಯಾದ್ರು. ಯಲಚೇನಹಳ್ಳಿಯ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಗ್ರ್ಯಾಂಡ್ ಆಗಿ ಮದುವೆಯಾಯಿತು. ಮದುವೆಗೆ ಡಿ.ಕೆ. ಶಿವಕುಮಾರ್ ಕೂಡ ಬಂದಿದ್ರಂತೆ. ಇಂಥ ಪವಿತ್ರ ಗೌಡಗೆ 2009ರಲ್ಲಿ ಹೆಣ್ಣು ಮಗು ಜನಿಸ್ತು. ಹೆಸರು ಕುಸುಮ್. ಕರೆಯೋದು ಖುಷ್ ಅಥವಾ ಖುಷಿ ಅಂತ. ಚಿತ್ರರಂಗದ ನಂಟು, ಸಿನಿಮಾಗೆ ಸೈನು. 2010-11ರ ಟೈಮಲ್ಲಿ ಸುವರ್ಣ ಚಾನೆಲ್ನಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಎಂಬ ರಿಯಾಲಿಟಿ ಶೋ ಬರ್ತಿತ್ತು. ಇದು ನಡೀತಿದ್ದ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಒಂದ್ಸಲ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಹೋಗಿದ್ರು. ಅಲ್ಲಿ ಪವಿತ್ರಗೆ ಕೋಳಿ ರಮ್ಯಾರ ಪರಿಚಯವಾಯಿತು. ಇಬ್ಬರು ಫ್ರೆಂಡ್ಸ್ ಆದ್ರು. ಬಳಿಕ ಚಿತ್ರರಂಗದ ಕಡೆ ವಾಲಿದ ಪವಿತ್ರ ಫೋಟೋ ಶೂಟ್ ಮಾಡಿಸಿಕೊಂಡ್ರು. ಸಿನಿಮಾಗೆ ಆಯ್ಕೆಯಾಗಿ ಶೂಟಿಂಗ್ ನಲ್ಲೂ ಭಾಗಿಯಾದ್ರು. ಆರಂಭದಲ್ಲಿ ಗಂಡನಿಂದಲೂ ಸಪೋರ್ಟ್ ಸಿಕ್ತು. ದಾಂಪತ್ಯದಲ್ಲಿ ಮೂಡಿತು ಬಿರುಕು. 2013ರಲ್ಲಿ ಅಧಿಕೃತವಾಗಿ ಡಿವೋರ್ಸ್. ಪವಿತ್ರ ಗೌಡ ಶೂಟಿಂಗ್ ನಲ್ಲಿ ಬ್ಯುಸಿಯಾದ್ರೆ ಗಂಡ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಇದರಿಂದ ಒಬ್ಬರಿಗೊಬ್ಬರು ಟೈಮ್ ಕೊಡೋಕೆ ಆಗ್ಲಿಲ್ಲ. ಟೈಮ್ ಸ್ಪೆಂಡ್ ಮಾಡೋಣ ಅಂತ ಫ್ರೀ ಮಾಡ್ಕೊಂಡ್ರೆ ಆ ಟೈಮಲ್ಲಿ ಜಗಳನೆ ಜಾಸ್ತಿ ಆಗ್ತಿತ್ತು. ಇತ್ತ ಚಿತ್ರರಂಗ ಬಿಡಲು ಪವಿತ್ರ ಗೌಡ ರೆಡಿ ಇರ್ಲಿಲ್ಲ. ಅತ್ತ ಕೆಲಸ ಬಿಡಲು ಗಂಡ ಸಿದ್ಧವಿರ್ಲಿಲ್ಲ. ಇದೆಲ್ಲ ಆಗೆ ಬರಲ್ಲ ಅನ್ಕೊಂಡ ಪವಿತ್ರ ಡಿವೋರ್ಸ್ ಪಡೆಯೋಣ ಅಂದ್ಬಿಟ್ರು. ಶಾಕ್ಗೆ ಒಳಗಾದ ಗಂಡ ಸ್ವಲ್ಪ ದಿನ ದೂರ ಇದ್ರೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಟೋದ್ರು. ಕೆಲ ದಿನಗಳ ಬಳಿಕ ಗಂಡನ ಅಡ್ರೆಸ್ಗೆ ಡಿವೋರ್ಸ್ ಪೇಪರ್ ಬಂತು. ವಿಚ್ಛೇದನ ಕೊಡಬಾರ್ದು ಅಂತ ಸಂಜಯ್ ಸಿಂಗ್ ಕೋರ್ಟ್ ನಲ್ಲಿ ಹೋರಾಟ ಮಾಡಿದ್ರು. ಆದ್ರೆ ಪವಿತ್ರ ಒಪ್ಲಿಲ್ಲ. ಕೊನೆಗೆ 2013ರಲ್ಲಿ ಅಧಿಕೃತವಾಗಿ ವಿಚ್ಛೇದನ ಆಯ್ತು. ಮಗಳು ತಾಯಿಯ ಕಸ್ಟಡಿಗೆ ಬಂದ್ಲು. ಹಲವು ಸಿನಿಮಾ, ಈಡೇರಲಿಲ್ಲ ಕನಸು. ಇಂಥ ಪವಿತ್ರ ಗೌಡ 2013ರಲ್ಲಿ ತೆರೆಕಂಡ ಛತ್ರಿಗಳು ಸರ್ ಛತ್ರಿಗಳು ಸಿನಿಮಾದಲ್ಲಿನ ಪೋಷಕ ಪಾತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ನಂತರ ಅಗಮ್ಯ ಅನ್ನೋ ಚಿತ್ರದಲ್ಲೂ ನಟಿಸಿದ್ರು. ತಮಿಳು ಚಿತ್ರರಂಗದಿಂದ ಆಫರ್ ಬಂದ ಹಿನ್ನೆಲೆ ಅಲ್ಲಿಗೆ ಹೋಗಿ 5-4-3-2-1 ಸಿನಿಮಾಗೆ ಬಣ್ಣ ಹಚ್ಚಿದ್ರು. ಬಳಿಕ ಸ್ಯಾಂಡಲ್ವುಡ್ಗೆ ವಾಪಸ್ ಬಂದು ಬತಾಸ್ ಎಂಬ ಚಿತ್ರ ಒಪ್ಪಿಕೊಂಡ್ರು. ಆದ್ರೆ ಅದು ರಿಲೀಸ್ ಆಗ್ಲಿಲ್ಲ. ನಂತರ ಪ್ರೀತಿ ಕಿತಾಬು ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಮಾಡಿದ್ರು. ಕೊನೆಗೆ ಸಾರಾ ಗೋವಿಂದರ ಪುತ್ರ ಅನೂಪ್ಗೆ ಸಾಗುವ ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ಜೋಡಿಯಾದ್ರು. ಆದ್ರೆ ಯಾವ ಸಿನಿಮಾನು ಪವಿತ್ರಗೆ ಅಷ್ಟೊಂದು ಹೆಸರು ತಂದು ಕೊಡ್ಲಿಲ್ಲ. 2014ರಿಂದ ದರ್ಶನ್ ಜೊತೆ ಲಿವ್ ಇನ್. ಬುಲ್ಬುಲ್ ಸಿನಿಮಾದ ಆಡಿಷನ್ ವೇಳೆ ಪವಿತ್ರ ಗೌಡಗೆ ದರ್ಶನ್ ಪರಿಚಯವಾಯಿತು. ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿ ಪರಸ್ಪರ ಹತ್ತಿರವಾದ್ರು. ಇಬ್ಬರ ಸಂಬಂಧದ ಬಗ್ಗೆ ಗುಸುಗುಸು ಪಿಸು ಹರಿದಾಡೋಕೆ ಶುರುವಾಯಿತು. ಇಂಥ ಪವಿತ್ರ ಗೌಡ ಮತ್ತು ದರ್ಶನ್ 2014ರಿಂದ ಲಿವ್ ಇನ್
ರಿಲೇಶನ್ಶಿಪ್ ನಲ್ಲಿ ಇದ್ರು. ಆದ್ರೆ ಹೊರ ಜಗತ್ತಿಗೆ ಈ ವಿಚಾರ ಗೊತ್ತಿರಲಿಲ್ಲ. 2017 ದರ್ಶನ್ ಜೊತೆಗೆ ಫೋಟೋ, ಅಭಿಮಾನಿಗಳಿಂದ ಭಾರಿ ಆಕ್ರೋಶ. 2017ರಲ್ಲಿ ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಖಾತೆಗಳ ಪ್ರೊಫೈಲ್ ಫೋಟೋ ಚೇಂಜ್ ಮಾಡಿದ ಪವಿತ್ರ ತಾವು ಮತ್ತು ದರ್ಶನ್ ಒಟ್ಟಿಗಿದ್ದ ಫೋಟೋವನ್ನ ಹಾಕಿದ್ರು. ಇದಕ್ಕೆ ದರ್ಶನ್ ಅಭಿಮಾನಿಗಳಿಂದ ಭಾರಿ ಆಕ್ರೋಶ ಕೇಳಿಬಂತು. ಕೊನೆಗೆ ಫೋಟೋ ಚೇಂಜ್ ಮಾಡಿದ್ರು. 2018 ಮನೆ, ಐಷಾರಾಮಿ ಕಾರು ಗಿಫ್ಟ್. ಪವಿತ್ರ ಗೌಡಗೆ 2018ರಲ್ಲಿ ಬೆಂಗಳೂರಿನ RR ನಗರದಲ್ಲಿ ಒಂದು ಮನೆ ಮತ್ತು ಐಷಾರಾಮಿ ರೇಂಜ್ ರೋವರ್ ಕಾರನ್ನ ಗಿಫ್ಟ್ ಕೊಟ್ರು ದರ್ಶನ್. ಈ ವಿಚಾರ ವಿಜಯಲಕ್ಷ್ಮಿಗೆ ಗೊತ್ತಾಗಿ ಜಗಳವು ನಡೀತು. ಈ ನಡುವೆ ದರ್ಶನ್ ತಾಯಿ ಮೀನಾ ಮತ್ತು ಸಹೋದರಿ ದಿವ್ಯಾ ಜೊತೆಗಿನ ಪವಿತ್ರಳ ಫೋಟೋಗಳು ವೈರಲ್ ಆದ್ವು. ಇನ್ನು ದರ್ಶನ್ ರ ಖಾಸಗಿ ಫೋಟೋ ಮತ್ತು ವಿಡಿಯೋಗಳಿರೋ ಹಾರ್ಡ್ ಡಿಸ್ಕ್ ಇಟ್ಕೊಂಡು ಪವಿತ್ರ ಗೌಡ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ವಿಜಯಲಕ್ಷ್ಮಿ ಆರೋಪ ಮಾಡಿದ್ದು ಉಂಟು. 2022ರಲ್ಲಿ ಸ್ವಂತ ಬಿಸ್ನೆಸ್ಗೆ ಎಂಟ್ರಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶಸ್ಸು ಕಾಣದ ಪವಿತ್ರ ಗೌಡ 2022ರಲ್ಲಿ ರೆಡ್ ಕಾರ್ಪೆಟ್ ಎಂಬ ಫ್ಯಾಷನ್ ಡಿಸೈನ್ ಸ್ಟುಡಿಯೋ ಓಪನ್ ಮಾಡಿದ್ರು. ಇದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿದೆ. ನಟಿಯರಿಗೆ ಮದುವೆ, ಸಭೆ, ಸಮಾರಂಭಗಳಿಗೆ ಸ್ಯಾರಿ, ಡ್ರೆಸ್ ಗಳನ್ನ ಡಿಸೈನ್ ಮಾಡಿ ಕೊಡೋದು ಇದರ ಕೆಲಸ. 2024 ಲಿವ್ ಇನ್ ಗುಟ್ಟು ರಟ್ಟು. ವಿಜಯಲಕ್ಷ್ಮಿ ಜೊತೆಗೆ ಯುದ್ಧ. 2024ರ ಜನವರಿಯಲ್ಲಿ ಪವಿತ್ರ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿ ನನ್ನ ಮತ್ತು ದರ್ಶನ್ ನಡುವಿನ ಸಂಬಂಧಕ್ಕೆ 10 ವರ್ಷ ಅಂತ ಬರೆದುಕೊಂಡ್ರು. ಈ ವಿಚಾರ ಭಾರಿ ಸಂಚಲನ ಸೃಷ್ಟಿಸಿತು. ಸಿಟ್ಟಿಗೆದ್ದ ವಿಜಯಲಕ್ಷ್ಮಿ ಆನ್ಲೈನ್ ನಲ್ಲೇ ಪವಿತ್ರರನ್ನ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಕೋರ್ಟ್ ಮೆಟ್ಟಿಲೇರಿ ದರ್ಶನ್ ರ ಫೋಟೋಗಳನ್ನ ಬಳಸದಂತೆ ತಡೆಯಾಜ್ಞೆ ತಂದ್ರು. ರೇಣುಕಾಸ್ವಾಮಿ ಕೇಸ್ನಲ್ಲಿ ಅರೆಸ್ಟ್. ಇಂಥ ಪವಿತ್ರ ಗೌಡಗೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬಾತ ನಕಲಿ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಿದ್ದ. ಈತನನ್ನ 2024ರ ಜೂನ್ ತಿಂಗಳಲ್ಲಿ ಅಪಹರಿಸಿ ಚಿತ್ರಹಿಂಸೆ ಕೊಟ್ಟು ಮುಗಿಸಿದ ಕೇಸ್ನಲ್ಲಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಹಲವರು ಅರೆಸ್ಟ್ ಆಗಿ ಜೈಲು ಸೇರಿದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಪವಿತ್ರ ಗೌಡ ಜೀವನದ ಹಾದಿ ಹೇಗಿದೆ, ಹಿನ್ನೆಲೆ ಏನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.